ನಮಸ್ಕಾರ ಸ್ನೇಹಿತರೆ, ಫ್ಯಾಂಟಾಸ್ಟಿಕ್ ಊಟ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮಮ್ಮ ಸುವರ್ಣಗಡ್ಡೆಯಿಂದ ಕಬಾಬ್ ಮಾಡಿದ್ರು. ಸೊ ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಸೊ ಮೊದಲಿಗೆ ಸುವರ್ಣಗಡ್ಡೆನ ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಇದು ದೊಡ್ಡ ಸುವರ್ಣಗಡ್ಡೆ ಇದೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾರ್ಟ್ನ ಕಟ್ ಮಾಡಿ ಮಿಕ್ಕಿದ್ನ ಹಾಗೆ ನಾವು ಪ್ರಿಸರ್ವ್ ಮಾಡಿಕೊಂಡು ಬೇರೆ ಟೈಮ್ಗೆ ಯೂಸ್ ಮಾಡಿಕೊಂಡು. ಸೊ ಇದು ಚಿಕ್ಕ ಚಿಕ್ಕ ಪೀಸ್ ನಾವು ಕರೆಕ್ಟಾಗಿ ಒಂದು ಸ್ಲೈಸಸ್ ಮಾಡಿಕೊಂಡ್ರೆ ಇದನ್ನು ಕ್ಲೀನಾಗಿ ಪೀಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಈ ಆಚೆ ಇರೋ ಲೇಯರ್ ಇರುತ್ತಲ್ಲ, ಇದನ್ನು ಫಸ್ಟು ನಾವು ಪೀಲ್ ಮಾಡ್ಕೊಬೇಕು. ಸೊ ಅದು ಕಂಪ್ಲೀಟ್ ಪೀಲ್ ಆಗಿದೆ ಕ್ಲೀನಾಗಿ ನೋಡಿದ್ರೆ ಅಲ್ವಾ. ಸೊ ಈ ಪೀಲ್ ಆಗಿರೋದನ್ನು ಕ್ಲೀನಾಗಿ ನಾವು ತೊಳ್ಕೊಬೇಕಾಗತ್ತೆ, ಯಾಕಂದರೆ ಇದು ಮಣ್ಣು ಕೆಳಗಡೆ ಗ್ರೋ ಆಗುತ್ತೆ. ಸೊ ಮಣ್ಣು ಎಲ್ಲ ಕಡೆ ಸ್ಟಿಕ್ ಆಗುತ್ತೆ. ಸೊ ಅದನ್ನು ಕ್ಲೀನಾಗಿ ತೊಳ್ಕೊಬೇಕು. ಸೊ ಇಲ್ಲಿ ನೋಡಿದ್ರೆ ನಾವು ಚಿಕ್ಕ ಪೀಸಾಗಿ ಒಂದು ಕ್ಯೂಬ್ ಶೇಪ್, ಆಲ್ಮೋಸ್ಟ್ ಕ್ಯೂಬ್ ಶೇಪ್ ಬರೋ ಥರ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಇನ್ನೊಂದು ಸತಿ ನಾವು ಕಟ್ ಮಾಡಾದ್ಮೇಲೆ ತೊಳ್ಕೊಂಡ್ರೆ ಒಳ್ಳೆಯದಂತ ತೊಳೆದಿದ್ದೀವಿ. ಸೊ ಇದನ್ನು ತೊಳೆಯೋದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಎಲ್ಲ ಫಿಲ್ ಆಗಿದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಚಮಚ ಉಪ್ಪನ್ನು ಹಾಕ್ತಿದ್ದೀವಿ. ಸೊ ಇದನ್ನು ನಾವು ಆಲ್ಮೋಸ್ಟ್ 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಬೇಕಾಗತ್ತೆ. ಸೊ ಅಲ್ಲಿ ನೋಡ್ಬೋದು ಬಾಯ್ಲ್ 10 ಮಿನಿಟ್ಸ್ ಆಗಿದೆ. ಸೊ ಇದು ಪಾರ್ಷಿಯಲಿ ಕುಕ್ ಕೂಡ ಆಗುತ್ತೆ. ಸೊ ಡೈರೆಕ್ಟ್ ಫ್ರೈ ಮಾಡಿದಾಗ ತುಂಬ ಸಾಫ್ಟಾಗಿ ರಿಸಲ್ಟ್ ಬರುತ್ತೆ. ಸೊ ಈಗ ಬ್ಯಾಟರ್ ಮಾಡೋದಕ್ಕೆ 1/4 ಚಮಚ ಉಪ್ಪು, 1/4 ಚಮಚ ಗರಂ ಮಸಾಲ, 1 ಚಮಚ ಕಡಲೆ ಹಿಟ್ಟು, 1/4 ಚಮಚ ಧನಿಯಾ ಪುಡಿ, ಅರ್ಧ ಚಮಚ ಚಿಲ್ಲಿ ಪೌಡರ್, ಸ್ವಲ್ಪ ಟರ್ಮರಿಕ್. ಸೊ ಅದಾದಮೇಲೆ 4 ಚಮಚ ಅಷ್ಟು ಕಾರ್ನ್ಫ್ಲವರ್, 2 ಚಮಚ ಅಕ್ಕಿ ಹಿಟ್ಟು, ಆಮೇಲೆ 1 ಚಮಚ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್. ಸೊ ಈ ಕಾರ್ನ್ಫ್ಲವರ್ 4 ಚಮಚ ಇರುತ್ತಲ್ಲ, ಅದಕ್ಕೆ 1 ಚಮಚ ಕಡಲೆ ಹಿಟ್ಟನ್ನು ಹಾಕ್ತಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಉಪ್ಪು. ಸೊ ಇದು ಹಿಮಾಲಯನ್ ಸಾಲ್ಟ್, ಕನ್ಫ್ಯೂಸ್ ಹಾಕೊಂಬೇಡಿ, ಯಾವುದೂ ನಾರ್ಮಲ್ ಸಾಲ್ಟು ಯೂಸ್ ಮಾಡ್ಬೋದು. ನೆಕ್ಸ್ಟು 1/4 ಚಮಚ ಗರಂ ಮಸಾಲ, 1/4 ಚಮಚ ಧನಿಯಾ ಪುಡಿ, 2 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸ್ವಲ್ಪ ಟರ್ಮರಿಕಿಂದ ಕಲರ್ ಬರುತ್ತೆ, ಬಟ್ ದೆನ್ ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟಕ್ಕೆ ಚಿಲ್ಲಿ ಪೌಡರ್ ಹಾಕೊಬೋದು. ಇಲ್ಲಿ ಆಲ್ಮೋಸ್ಟ್ ಕಾಲದಿಂದ ಅರ್ಧ ಚಮಚ ಇದೆ. ಸೊ ಈ ಬ್ಯಾಟರ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಒನ್ಸ್ ಆ ಮಿಕ್ಸ್ ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಬೇಯಿಸ್ಕೊಂಡಿರೋ ಸುವರ್ಣಗಡ್ಡೆ ಪೀಸಸ್ನ ಒಂದು ಬಾಣಲೆಯಲ್ಲಿ ತೊಗೊಳ್ಳೋಣ. ಸೊ ಇದಾದಮೇಲೆ ಈ ಬ್ಯಾಟರ್ಗೆ ಪೌಡರ್ ಮಾಡ್ಕೊಂಡಿದ್ವಲ್ಲ, ಆ ಪೌಡರ್ನ ಇದರಲ್ಲಿ ಕ್ಲೀನಾಗಿ ಸ್ಪ್ರಿಂಕಲ್ ಮಾಡಿ ಎಲ್ಲ ಕಡೆ ಬರೋ ಥರ ಮಿಕ್ಸ್ ಮಾಡಬೇಕು. ಇನಿಷಿಯಲಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದೆನ್ ಅದಕ್ಕೆ ಎಷ್ಟು ನೀರು ಬೇಕೋ ಅದನ್ನು ನಾವು ಸ್ವಲ್ಪನೇ ಹಾಕ್ಕೊಂಡು ಥಿಕ್ ಬ್ಯಾಟರ್ ಇರೋ ಥರನೇ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ಡ್ರೈ ಆಗಿ ಎಲ್ಲ ಮಿಕ್ಸ್ ಆಗಿದೆ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಡ್ರೈ ಇರೋ ಬ್ಯಾಟರ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ನೀರು ಅದ್ರ ಮೇಲೆ
ಬಿದ್ದರೆ ಅದು ಕ್ಲೀನಾಗಿ ಸ್ಟಿಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾವು ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಇದನ್ನು ಫ್ರೈ ಮಾಡೋದು. ಸೊ ಒಂದು ಬಾಣಲೆಯಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಈ ಎಣ್ಣೆ ಕಲರ್ ಏನಕ್ಕಂದರೆ ಇದು ಕೋಲ್ಡ್ ಪ್ರೆಸ್ ಆಯಿಲು. ಸೊ ಅದೇನು ಫಿಲ್ಟರ್ ಏನೂ ಆಗಿರಲ್ಲ. ಸೊ ಡೈರೆಕ್ಟ್ಲಿ ಸೋರ್ಸಿಂದನೇ ತೊಗೊಂಡಿರೋದು. ಸೊ ಈ ಎಣ್ಣೆ ಬಿಸಿ ಆಗಿದ ತಕ್ಷಣ ನಾವು ಒಂದೊಂದಾಗೆ ಆ ಸುವರ್ಣಗಡ್ಡೆ ಪೀಸಸ್ನ ಎಣ್ಣೆಯಲ್ಲಿ ಬಿಡ್ಬೋದು. ಸೊ ಅದನ್ನು ಹಾಫ್ ಕುಕ್ ಆಗಿದೆ. ಸೊ ಸ್ವಲ್ಪ ಫ್ರೈ ಮಾಡೋದಿರುತ್ತೆ. ಒಂದು 3-4 ನಿಮಿಷದಲ್ಲಿ ಅದು ನೀವು ತಿನ್ನೋದಕ್ಕೆ ರೆಡಿ ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀವಿ. ಸೊ ಸ್ವಲ್ಪ ಮಧ್ಯದಲ್ಲಿ ಕಲಿಸ್ಬೇಕಾಗತ್ತೆ. ಸೊ ಇಲ್ಲಿ ನೋಡ್ಬೋದು ಇದು ಕಂಪ್ಲೀಟಾಗಿ ಫ್ರೈ ಆಗಿಬಿಟ್ಟಿದೆ. ಸೊ ಇದಾಗಿದ ತಕ್ಷಣ ಇದು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನಿಮಗೆ ಕೆಚಪ್ ಇಲ್ಲ ಚಾಟ್ ಮಸಾಲದ ಯಾವುದಾದ್ರೂ ಪೌಡರ್ ಮಾಡಿಕೊಂಡು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ತಿನ್ಬೋದು. ಸೊ ಇಲ್ಲಿ ನೋಡ್ಬೋದು ಎಷ್ಟು ಕ್ಲೀನಾಗಿ ಬಂದಿದೆ. ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.